ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದು ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಇನ್ಮೇಲೆ ವಿಡಿಯೋ ಮಾಡ್ತೀನಾ ಮಾಡಲ್ವಾ ಅನ್ನೋದಕ್ಕೆ ರೀಸನ್ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವಿನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಹೇಳಬೇಕು ಅಂತ ಅಂದರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನು ನಾಳೆ ಹೊಸ ವರ್ಷ ಇರೋದಕ್ಕೆ ಇವಾಗಲೇ ನಾನು ವಿಶಸ್ನ ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಇದು ಅಂದರೆ ಹಿಂದೆ ನಿಮಗೆ ಏನಿದೆ, ಹಿಂದಿನ ದಿವಸ ಏನಿದೆ ತುಂಬ ಮೆಮೊರಿ ಆಗಿರುತ್ತೆ. ಹಾಗೆ ಹಿಂಗೆ ಅಂತ ಕೆಲವರೆಲ್ಲ ಅಂದ್ಕೊಂಡು ಎಷ್ಟೊಂದು ಎಂಜಾಯ್ಮೆಂಟ್ನ ಮಾಡ್ತಾ ಇರ್ತಾರೆ. ಎಂಜಾಯ್ನ ಮಾಡೋ ನೆಪದಲ್ಲಿ ಕೆಲವಷ್ಟು ಜನ ಹುಷಾರು ತಪ್ತಾರೆ. ಹಾಗೆ ಡ್ರಿಂಕ್ಸ್ ಮಾಡ್ಬೋದು, ಹಾಗೆ ಬೇರೆ ಏನಾದರೂ ಒಂದು ವಿಶೇಷವಾಗಿ ಏನೋ ಮಾಡಬೇಕು, ಅಲ್ಲೋಗಬೇಕು ಇಲ್ಲೋಗಬೇಕು ಅಂತ ಅಂದ್ಕೊಂಡಾಗ ಏನಾದ್ರು ಅನಾಹುತಗಳು ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದಷ್ಟು ಹುಷಾರಾಗಿ ಹೊಸ ವರ್ಷ ಇದರಲ್ಲಿ ಏನು ಚೇಂಜಸ್ ಏನಿರಲ್ಲ. ವರ್ಷ ಇದೇ ಥರನೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನನ್ನ ಚಿಕ್ಕ ಮಗಳು ಹೇಳ್ತಾ ಇರ್ತಾಳೆ, ಹೊಸ ವರ್ಷದಲ್ಲಿ ಏನು ಚೇಂಜಸ್ ಇರಲ್ಲ, ಕ್ಯಾಲೆಂಡರ್ ಒಂದೇ ಚೇಂಜಸ್ ಅಂತ. ಹೌದು, ಇದರಲ್ಲಿ ಕ್ಯಾಲೆಂಡರ್ ಅಷ್ಟೇ ಚೇಂಜಸ್ ಆಗೋದು, ಬೇರೆ ಏನು ಚೇಂಜಸ್ ಆಗಲ್ಲ. ವ್ಯಕ್ತಿ ಆಗಿರ್ಬೋದು, ನಾವು ವ್ಯಕ್ತಿತ್ವ ಆಗಿರ್ಬೋದು, ಮನಸ್ಸಲ್ಲಿ ಕೋಪ ತಾಪ ಅಸೂಯೆ ಅನ್ನೋದಾಗಿರ್ಬೋದು, ಯಾವುದೂ ಕೂಡ ಚೇಂಜಸ್ ಆಗಲ್ಲ. ಎಲ್ಲನೂ ಹಾಗೇನೇ ಜೊತೆಯಲ್ಲೇ ಬರ್ತಾ ಇರುತ್ತೆ. ಕ್ಯಾಲೆಂಡರು ಡೇಟು ಮೆನ್ಷನ್ ಹೆಂಗಾಗಿರುತ್ತೋ ಅದೇ ಥರ ನಮ್ಮ ಮೈಂಡಲ್ಲಿ ಒಂದು ಒಳ್ಳೆತನ ಅನ್ನೋದಾಗಿರ್ಬೋದು, ಈ ಥರ ಎಲ್ಲ ಚೇಂಜಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಆಗಲ್ಲ. ಇದರಲ್ಲಿ ಎಲ್ಲ ಅದೇ ಥರನೇ ಯಥಾಸ್ಥಿತಿ ನಡೀತಾ ಇರುತ್ತೆ. ಯಾರಿರಲಿ, ಯಾರು ಬಿಡಲಿ, ಯಾರು ಇಲ್ಲದೆ ಹೋಗಲಿ, ಅದು ವರ್ಷ ಕಾಲ ಹೀಗೆ ಉರುಳ್ತಾ ಇರುತ್ತೆ. ಆದರೂ ನಾವು ಹೊಸ ವರ್ಷ ಅಂತೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೊಸ ವರ್ಷ ನಮಗಲ್ಲ, ಬೇರೆ ದೇಶದವ್ರಿಗೆ ಹೊಸ ವರ್ಷ ಅನ್ನೋದು ಇದನ್ನು ಸೆಲೆಬ್ರೇಷನ್ ಮಾಡ್ಕೊತಾರೆ. ನಮ್ಮ ಜನನೂ ಕೂಡ ಇದನ್ನು ಹೊಸ ವರ್ಷ ಅಂತ ಸೆಲೆಬ್ರೇಷನ್ ಮಾಡ್ಕೊತಾರೆ ಜನವರಿ. ಆದರೆ ನಮ್ಮದು ಜನವರಿಗೆ ಹೊಸ ವರ್ಷ ಆಗಿರಲ್ಲ. ಏಪ್ರಿಲಲ್ಲಿ ನಮ್ಮದು ಯುಗಾದಿ ಹಬ್ಬ ಏನು ಬರುತ್ತೋ ಆವಾಗ ನಾವು ಹೊಸ ವರ್ಷ ಅಂತ ನಾವು ಕನ್ಸಿಡರ್ ಮಾಡಬೇಕು ನಾವು. ಆದರೆ ಯಾರೂ ಕೇಳಲ್ಲ. ಒಂದು ಏನು ಮಾಡಬೇಕು ಅಂತ ಅಂದ್ರೂ ಹೊಸ ವರ್ಷ ಅಂತ ಎಲ್ಲ ಹೇಳಿ ಒಂದು ಪೂರ್ತಿ ಜೋಶಲ್ಲಿ ಇದನ್ನು ಇದು ಮಾಡ್ಕೊತಾ ಇರ್ತಾರೆ. ಆದಷ್ಟು ಹೊಸ ವರ್ಷನ ಸೆಲೆಬ್ರೇಷನ್ ಮಾಡೋರು ಹುಷಾರಾಗಿ ಸೆಲೆಬ್ರೇಷನ್ ಮಾಡಿ, ಯಾವುದೇ ಕಾರಣಕ್ಕೂ ಪ್ರಾಣಕ್ಕೆ ಅಪಾಯ ಆಗೋವಂಥದ್ದನ್ನ ಏನೂ ಕೂಡ ಮಾಡ್ಕೊಬೇಡಿ. ಕೆಲವರು ನೈಟು ರೈಡ್ ಹೋಗೋದಂತೆ, ಅಲ್ಲೋಗೋದು ಇಲ್ಲೋಗೋದು ಎಲ್ಲ ಮಾಡ್ಕೊತಾ ಇರ್ತಾರೆ. ಆದಷ್ಟು ಹುಷಾರಾಗಿ ನೋಡ್ಕೊಂಡು ಮಾಡಿ. ಯಾಕೆ ಅಂದರೆ ನಿಮಗೆ ಅಂತಲೇ ಒಂದು ಫ್ಯಾಮಿಲಿ ಕಾಯ್ತಾ ಇರುತ್ತೆ ಮನೆಯಲ್ಲಿ. ಅವ್ರಿಗೋಸ್ಕರ ನೋಡಿ ಫ್ರೆಂಡ್ಸ್ಗಳ ಜೊತೆ ಆಚೆ ಹೋಗೋರು ಒಂದು ಸರಿ ತಂದೆ ತಾಯಿ ಮುಖ ನೋಡಿ ಅಂತ ಹೇಳ್ತಾ, ಮನೆಯಲ್ಲಿ ಇರೋರು ಯಾರೇ ಆಗಿರ್ಬೋದು, ಒಂದು ಹೆಂಡ್ತಿನೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಅಕ್ಕ ತಂಗಿದಿರೇ ಆಗಿರ್ಬೋದು, ಅಣ್ಣ ತಮ್ಮನೇ ಆಗಿರ್ಬೋದು, ಇವರೆಲ್ಲ ನಿಮಗೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು ಆದಷ್ಟು ಹುಷಾರಾಗಿ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾ, ನಾನು ಇನ್ನು ಮುಂದೆ ವಿಡಿಯೋ ಮಾಡ್ತೀನಾ ಮಾಡಲ್ವಾ ಅನ್ನೋದು ಇವಾಗಿನ ಮ್ಯಾಟ್ರು. ವಿಡಿಯೋ ಮಾಡಬೇಕು ಇನ್ನು ಮುಂದೆ ಹೊಸದಾಗಿ ಏನಾದ್ರು ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅಂತೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಕೆಲವರು ನೋಡಿ ನಮ್ಮಲ್ಲೇ ಎಷ್ಟೋ ಜನ ಇದ್ದಾರೆ, ನಮ್ಮ ರಿಲೇಷನ್ನೇ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅಕ್ಕಪಕ್ಕದವರೇ ಆಗಿರ್ಬೋದು, ನೋಡಿರ್ತಾರೆ, ಒಂದು ಲೈಕ್ ಮಾಡಲ್ಲ. ಚೆನ್ನಾಗಿ ಗೊತ್ತಿರೋ ಅಂಥ ವಿಚಾರ. ಕೆಲವರು ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಸರ್ಚ್ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಬೆಸ್ಟ್ ವಿಶಸ್ನ ಹೇಳ್ತಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ವಿಶ್ ಅಂತ ಹೇಳ್ತಾ. ಯಾಕೆ ಅಂತಂದರೆ ಇನ್ನೇನು ಸದ್ಯದರಲ್ಲೇ ನಂದು ಕೂಡ ಮಾನಿಟೈಸು ಆಗೋದ್ರಲ್ಲಿದೆ. ಈ ಟೈಮಲ್ಲಿ ನಾನು ಖಂಡಿತವಾಗ್ಲೂ ಬಿಟ್ಟರೆ ನಾನು 3ಕ್ಕೆ ಹಾಕ್ತೀನಿ. ನನಗೆ ಅಂತಲೇ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅನ್ನೋದೇ ಒಂದು ಇದಾಗ್ಬಿಟ್ಟಿದೆ ನನಗೆ ಇವಾಗ. ತುಂಬ ಈ ನಡುವೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ. ಒಂದು ವಿಡಿಯೋ ಮಾಡ್ತೀನಿ, ಅದು ಏನಾಯಿತು ಅನ್ನೋದು ಕೂಡ ಹೇಳ್ತೀನಿ ನಾನು.
ಹುಷಾರಿರಲಿಲ್ಲ. ಹುಷಾರಿಲ್ಲ ಅಂತ ಯಾಕಾಯಿತು, ಅದು ಏನಾಯಿತು, ಯಾರಾದರೂ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆ ಈ ಥರ ಆಗುತ್ತೆ, ಹುಷಾರಿಲ್ಲದೆ ಇದ್ದಾಗ ಮನೆಯಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಯಾರು ಆಗ್ತಾರೆ ಬಿಡ್ತಾರೆ ಅನ್ನೋ ವಿಚಾರಕ್ಕೆ ನಾವು ಭೂಮಿ ಮೇಲೆ ಬಂದಿರಲ್ಲ. ನಮಗೋಸ್ಕರ ನಾವು ಬಂದಿರ್ತೀವಿ. ನಮ್ಮನ್ನು ನಂಬ್ಕೊಂಬಂದ ಮಕ್ಕಳನ್ನ ನಾವು ನೋಡ್ಕೊಬೇಕು, ಹುಷಾರಾಗಿ ನೋಡ್ಕೊಬೇಕು. ಅದು ನಮ್ಮ ಕರ್ತವ್ಯ ಅಷ್ಟೇನೆ. ಯಾರೇ ನನ್ನ ವಿಡಿಯೋ ನೋಡಲಿ, ಲೈಕ್ ಮಾಡಲಿ, ಮಾಡ್ದಿರ ಇರಲಿ, ಇದರಲ್ಲಿ ನನಗೇನು ತೊಂದರೆ ಆಗಲ್ಲ. ನಿಮ್ಮ ಲೈಕಿಂದ ನನಗೇನು ದುಡ್ಡು ಬರಲ್ಲ, ಒಂದು ಕಮೆಂಟಿಂದ ನನಗೇನು ಇದು ಮಾಡಲ್ಲ. ನಾನು ಕಮೆಂಟ್ನ ಆಫ್ ಮಾಡ್ಕೊತೀನಿ ಅಂತ ಕೆಲವ್ರು ಅನಿಸ್ಬೋದು. ಹೌದು, ಕಮೆಂಟ್ನು ಕೂಡ ಆಫ್ ಮಾಡ್ಕೊತೀನಿ. ಕೆಲವರು ಆಗದೆ ಇರೋರು ಇರ್ತಾರೆ, ಯೂಟ್ಯೂಬ್ನ ನೋಡಿ ನಮ್ಮವರೇ ಯಾರೋ ಇರ್ತಾರೆ, ಅದನ್ನು ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಮಾಡಿದಾಗ ಕೆಲವ್ರ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಕಮೆಂಟ್ನ ಕೂಡ ಆಫ್ ಮಾಡ್ಕೊತೀನಿ ನಾನು. ಬೆಳೆಯೋರಿಗೆ ಕಾಲು ಎಳೆಯೋರು ಕೂಡ ಇರಬೇಕು ಅಂತ ಒಂದು ಇದಿರುತ್ತೆ. ಅದು ಎಲ್ಲರಿದ್ರಲ್ಲೂ ಬೆಳೀತಾ ಇರೋವಾಗ ಒಬ್ಬರು ಕಾಲು ಎಳೆಯೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಬೆನ್ನಿಂದೆ ಚೆನ್ನಾಗಿ ಮಾತಾಡೋರು ಇರ್ತಾರೆ, ಹಿಂದೆ ಮುಂದೆ ಚೆನ್ನಾಗಿ ಮಾತಾಡೋರು ಇರ್ತಾರೆ. ಅಂಥವರೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅದು ಅವರ ಒಂದು ನಾಲ್ಗೆ ಒಂದು ಸ್ವಭಾವ ಅಂತ ಅಂದ್ಕೊಂಡಿದ್ದೀನಿ. ಹಿಂದೆ ಮುಂದೆ ಎಷ್ಟೊಂದು ಜನ ಯಾವ್ಯಾವ ಥರ ಎಲ್ಲ ಥರನೂ ಮಾತಾಡ್ತಾರೆ. ಬಟ್ ಮುಂದಗಡೆ ಚೆನ್ನಾಗಿ ಮಾತಾಡಿ ಹಿಂದಗಡೆ ಬೆನ್ನಿಗೆ ಚೂರಿ ಹಾಕೋವಂಥವ್ರು ತುಂಬ ಜನ ಇರ್ತಾರೆ ಈಗಿನ ಇದರಲ್ಲಿ. ಆದಷ್ಟು ಹುಷಾರಾಗಿ ಒಂದು ಫ್ರೆಂಡ್ಶಿಪ್ನೇ ಮಾಡ್ಕೊಳ್ಳೋದಾಗಲಿ, ಈ ಥರ ಮಾಡ್ಕೊಳೋವಾಗ ಯಾವ ಥರ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ಮೈಂಡನ್ನ ಕೇಳಿ, ಹಾಗೆ ಮನಸ್ಸನ್ನ ಕೇಳಿ ಅಂತ ಹೇಳ್ತಾ, ಈ ಬರೋ ನಿಮಗೆ ಹೊಸ ವರ್ಷ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಯಾರೇ ಆಗಿರಲಿ, ನನ್ನ ಶತ್ರುಗಳು ಆಗಿರಲಿ, ನನ್ನ ಮಿತ್ರಗಳು ಆಗಿರಲಿ, ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ, ನಾನು ಖಂಡಿತವಾಗ್ಲೂ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಾ, ಎಲ್ಲರಿಗೂ ನಾನು ವಿಶ್ನ ಮಾಡ್ತಾಯಿದ್ದೀನಿ. ಹಾಗೆ ಸಾಯಂಕಾಲ ನನ್ನ ಮಗುನ ಟ್ಯೂಷನ್ಗೆ ಕರ್ಕೊಂಬರೋಕ್ಕೆ ಹೋದಾಗ ಒಂದು ವಿಡಿಯೋ ಮಾಡ್ತೀನಿ. ಎಷ್ಟು ಅಂಗಡಿಗಳಲ್ಲಿ ಕೇಕು ಇದು ಇಟ್ಕೊಂಡಿದ್ದಾರೆ ಸೆಲೆಬ್ರೇಷನ್ಗೆ ಅಂತ ಅಂದರೆ ತೋರಿಸ್ಬೇಕು ನಿಮಗೆ ಅಂತಲೇ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಅಲ್ಲಿಗೊಂದು ವಿಸಿಟ್ ಹಾಕ್ಕೊಂಡು ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಶತ್ರುಗಳಿಗೂ ಮಿತ್ರಗಳಿಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಹೊಸ ವರ್ಷ ಚೆನ್ನಾಗಿ ಆಚರಣೆ ಮಾಡಿ, ಖುಷಿಯಾಗಿರಿ. ನೀವು ಕಂಡಂಥ ಕನಸು ಎಲ್ಲರಿಗೂ ನಿಜ ಆಗಲಿ, ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಹೊಸ ವರ್ಷದ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.